ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆಯಲ್ಲಿ ರಾಮನಗರ ಮಕ್ಕಳ ಆಯೋಗದ ಸದಸ್ಯ ಹನಿಯೂರು ಚಂದ್ರೇಗೌಡ ಅರೆಸ್ಟ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಅದನ್ನ ವಿಡಿಯೋ ಚಿತ್ರೀಕರಿಸಿಕೊಂಡು ಮತ್ತೆ ಬೆದರಿಕೆ ಹಾಕಿ ಬ್ಲಾಕ್ ಮೇಲ್ ಮಾಡ್ತಾ ತನ್ನ ಕಾಮತೃಷಿಯನ್ನು ತೀರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದ. ಈಗ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂತ್ರಸ್ತ ಮಹಿಳೆಯರು ಪೊಲೀಸ್ ಸ್ಟೇಷನ್ನ ಮೆಟ್ಟಿಲು ಹತ್ತಿದ ಪರಿಣಾಮ ಇಷ್ಟು ದೊಡ್ಡ ಪ್ರಕರಣ ಬಯಲಿಗೆ ಬಂದಿದೆ. ಅಸಹ್ಯ ಅಂತ ಅನ್ಸೋದು ರಾಮನಗರ ಮಕ್ಕಳ ಆಯೋಗದ ಸದಸ್ಯ ಕೂಡ ಯಾವ ಹುದ್ದೆಯಲ್ಲಿದ್ದ, ಯಾವ ಪೋಸ್ಟಲ್ಲಿದ್ದ, ಇದ್ಕೊಂಡು ಎಷ್ಟು ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗತ್ತೆ. ಚಂದ್ರೇಗೌಡ ಮೊಬೈಲ್ನಲ್ಲಿ 20ಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋಗಳು ಇದ್ವು ಅನ್ನೋದು ಗೊತ್ತಾಗ್ತಾ ಇದೆ. ವಿಚ್ಛೇದಿತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈತ. ನಾನು ಉಪನ್ಯಾಸಕ ಅಂತ ಪರಿಚಯಿಸಿಕೊಂಡು ಸಂಪರ್ಕವನ್ನ ಬೆಳೆಸ್ತಾ ಇದ್ದ. ಆಕೆ ಜೊತೆ ದೈಹಿಕ ಸಂಪರ್ಕದ ಬಳಿಕ ಬೆದರಿಕೆ ಹಾಕೋದು, ಹಾಗೆ ಯಾರಿಗೆ ವಂಚನೆ ಮಾಡಿರ್ತಾರಲ್ವಾ ಅದೇ ಸಂತ್ರಸ್ತರಿಂದ 5 ಲಕ್ಷ ರೂಪಾಯಿ ಕೂಡ ಈತ ಪಡೆದಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈ ಪ್ರಕರಣ ಹೇಗೆ ಬಯಲಿಗೆ ಬಂತು ಅಂತ. ಮಮತಾ, ಚಂದ್ರೇಗೌಡ ಅಂತೇಳಿ ಈತ ಈ CWC ರಾಮನಗರದ ಸದಸ್ಯ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈತ ಹಲವಾರು ವೇಷಗಳನ್ನು ಹಾಕಿ ಹೆಣ್ಣು ಮಕ್ಕಳನ್ನು ಯಾಮಾರಿಸಿ ಆತನ ಬಲೆಗೆ ಬೀಳಿಸ್ಕೊಂಡು ಅವರನ್ನು ಲೈಂಗಿಕವಾಗಿ ಬಳಸ್ಕೊಂಡು ಆ ಬಳಿಕ ಅದನ್ನು ವಿಡಿಯೋ ಮಾಡಿಟ್ಕೊಂಡು ಅದರಿಂದಲೇ ಬೆದರಿಕೆ ಹಾಕಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಕಿತ್ತಿರುವಂತಹ ಪ್ರಕರಣ ಬಯಲಾಗಿದೆ. ಈತ ಯಾವಾಗ ಈ ವಿಧವೆಯರಿರ್ಬೋದು ಅಥವಾ ಯಾರು PhD ವಿದ್ಯಾರ್ಥಿನಿಯರು ಬರ್ತಾರೋ ಅಂಥವ್ರು ಇರ್ಬೋದು, ಮತ್ತು ತಾನು ಲೆಕ್ಚರರ್ ಅಂತೇಳಿ ಸ್ಟೂಡೆಂಟ್ಸ್ಗಳಿರ್ಬೋದು, ಹೀಗೆ ಸಾಕಷ್ಟು ಮಹಿಳೆಯರಿಗೆ ಇದೇ ರೀತಿಯಾಗಿ ಈತ ದ್ರೋಹವನ್ನು ಎಸಗಿದ್ದಾನೆ. ಅವರ ಬಳಿ ಸುಲಿಗೆಯಿಂದ ಇರುವಂತಹ ವಿಡಿಯೋವನ್ನು ಮಾಡಿಟ್ಕೊಂಡು ಅವರಿಗೆ ಬೆದರಿಕೆ ಹಾಕಿ ಹಣವನ್ನು ವಸೂಲಿ ಮಾಡಿರುವಂತಹ ಪ್ರಕರಣ ಇದು. ವಿಧವೆಯೊಬ್ಬರಿಗೆ ಮೊದಲು ಈತ ಪರಿಚಯವನ್ನು ಮಾಡ್ಕೊಳ್ತಾನೆ ಮತ್ತು ಸಹಾಯ ಮಾಡುವ ನೆಪದಲ್ಲಿ ಆಕೆಯ ಬಳಿ ಹತ್ತಿರವಾಗಿ ಆಕೆಯ ಜೊತೆ ಲೈಂಗಿಕ ಸಂಪರ್ಕವನ್ನು ಹೊಂತಾನೆ. ಆ ಒಂದು ವಿಡಿಯೋವನ್ನು ಇಟ್ಕೊಂಡು ಆಕೆಯಿಂದ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನು ಸಹ ಕಿತ್ತಿರ್ತಾನೆ. ಯಾವಾಗ ಆಕೆ ಈತನ ಮೊಬೈಲನ್ನು ನೋಡಿದಂತಹ ಸಂದರ್ಭದಲ್ಲಿ ಆಕೆಯದ್ದಲ್ಲದೆ ಹಲವಾರು ಮಹಿಳೆಯರು ಅಂದರೆ 10 ಮಹಿಳೆಯರ ಜೊತೆ ಇದೇ ರೀತಿಯಾದಂತಹ ವಿಡಿಯೋವನ್ನು ಆಕೆ ನೋಡಿದ್ಲು. ಆ ಬಳಿಕ ಆಕೆ ದೂರುದಾರೆ RR ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಇದೀಗ ಈ ಚಂದ್ರೇಗೌಡನನ್ನು ಬಂಧನ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಆತನ ಮೊಬೈಲನ್ನು ಸೀಸ್ ಮಾಡಲಾಗಿದೆ. ಸದ್ಯ ಮೊಬೈಲ್ನಲ್ಲಿ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯ ಮೊಬೈಲನ್ನು FSLಗೆ ರಿಟ್ರೀವ್ ಮಾಡೋದಕ್ಕೆ ಅಂತೇಳಿ ಕಳಿಸೋದಕ್ಕೆ ಪೊಲೀಸರು ತಯಾರಿಯನ್ನು ಮಾಡ್ತಿದ್ದಾರೆ. ಮತ್ತು ಇದೀಗ ಆತನನ್ನು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಯಾರು ಅಮಾಯಕ ಹೆಣ್ಣುಮಕ್ಕಳನ್ನು ಈ ರೀತಿಯಾಗಿ ಬಳಸ್ಕೊಂಡು ಅವರಿಗೆ ಮೋಸವನ್ನು ಮಾಡಿದಾನೋ ಅಂಥವರನ್ನ ಸಂಪರ್ಕ ಮಾಡಿ ಯಾವ ರೀತಿ ಮೋಸ ಆಯಿತು, ವಂಚನೆ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕುವ ಕೆಲಸವನ್ನು RR ನಗರ ಪೊಲೀಸರು ಮಾಡ್ತಿದ್ದಾರೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.